ಎಲ್ಲೋ ಒಂದು ಕಡೆ ಚಳಿಗಾಲ ಸದನದ ಬಹುತೇಕ ದಿನಗಳು ಈ ಕುರ್ಚಿಯ ಫೈಟೆ ತಿಂದು ಬಿಡುತ್ತಾ ನುಂಗು ಬಿಡುತ್ತಾ ಅನ್ನುವಂಥ ಪ್ರಶ್ನೆ. ಮತ್ತೊಂದು ಕಡೆಯಲ್ಲಿ ಬಿಜೆಪಿ ನಾಳೆ ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡ್ತೀವಿ, ರೈತರ ಪರವಾಗಿ ಅಥವಾ ಕಬ್ಬು ಬೆಳೆಗಾರರ ಪರವಾಗಿ, ಮೆಕ್ಕೆಜೋಳದ ರೈತರ ಪರವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಹೊರಟಿದ್ದಾರೆ. ಚರ್ಚೆ ಮಾಡೋದಿದೆ, ಸುಮಾರು ವಿಚಾರಗಳಿವೆ. ನನ್ನ ಜೊತೆ ಅತಿಥಿಗಳಿದ್ದಾರೆ, ಬರಮಾಡ್ಕೊಳ್ತೀನಿ. ಮೊದಲಿಗೆ ಬಿಜೆಪಿ ವಕ್ತಾರೆಯಾಗಿ ಕಾಂತಿ ಶೆಟ್ಟಿ ನನ್ನ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅದೇ ರೀತಿಯಲ್ಲಿ ಎಡಿಟರ್ ನಾಗರಾಜು, ಮಾಜಿ ಕಾರ್ಯದರ್ಶಿ, ರಾಜ್ಯ ಒಕ್ಕಲಿಗರ ಸಂಘದಿಂದ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇರ್ಷಾದ್, ಆಪ್ ವಕ್ತಾರರು, ಅವರು ಕೂಡ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೊದಲಿಗೆ ನಾನು ನಿಮ್ಮ ಹತ್ರನೇ ಬರ್ತೀನಿ ಸರ್. ಆಗ್ತಾರಾ ಸಿಎಂ? ಯಾಕಂತ ಹೇಳಿದ್ರೆ ಮೊನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ಇಬ್ಬರು ಒಟ್ಟಿಗೆ ಕಾಣಿಸ್ಕೊಂಡ್ರು. ಒಟ್ಟಿಗೆ ಕಾಣಿಸ್ಕೊಂಡಾಗ ಪರೋಕ್ಷವಾಗಿ ಸಿದ್ದರಾಮಯ್ಯ ಹೇಳ್ತಾರೆ, ನಾನು ಮಾತು ಕೊಟ್ಟರೆ ಮಾತ್ರ ಮಾಡೋದು, ಮಾತು ಕೊಡದೇ ಇದ್ರೆ ನಾನು ಏನನ್ನು ನಡೆಸ್ಕೊಡಲ್ಲ. ಅದೇ ವೇದಿಕೆಯಲ್ಲಿ ಡಿಕೆಶಿ ಬಂದು ಹೇಳ್ತಾರೆ, ಪರಿವರ್ತನೆಯ ಮಹಾಪೂರ ಆರಂಭವಾಗ್ತಾ ಇದೆ. ಏನು ಈ ಮಾತಿನ ಮರ್ಮ ಅಂತ ಹೇಳಿ. ಸೊ ಈಗ ಯತೀಂದ್ರ ಅವರು ಹೇಳಿದ್ದಾರೆ, ಡಿಕೆಶಿ ಅವ್ರು ಕೇಳಿದ್ದು ಸತ್ಯ ಹೈಕಮಾಂಡ್ ಅಲ್ಲಿ, ಆದರೆ ಹೈಕಮಾಂಡ್ ಒಪ್ಪಲಿಲ್ಲ ಅಂತ ಹೇಳಿ. ನೀವೇನು ಹೇಳ್ತೀರಿ? ಎಷ್ಟು ಇವತ್ತು ಸೂರ್ಯಚಂದ್ರ ಇರೋರಿಗೆ ಎಷ್ಟು ನಾವು ಸತ್ಯನೋ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಮುಂದಿನ ದಿನಗಳಲ್ಲಿ ಅದೇ ಸತ್ಯ. ಅಲ್ಲ, ಮುಂದಿನ ದಿನಗಳಲ್ಲಿ ಅಂದ್ರೆ ಯಾವಾಗ? ನೆಕ್ಸ್ಟ್ ಎಲೆಕ್ಷನ್ ಬಗ್ಗೆ ನಾವು ಮಾತಾಡೋದು ಬೇಡ. ಈಗ ಆಗ್ತಾರಾ ಇಲ್ವಾ ಹೇಳಿ? ಈಗ ಡಿಸೆಂಬರ್ ಜನವರಿನಲ್ಲಿ ಆಗೋಂಥದ್ದು ಸತ್ಯ. ಒಂದು ಎರಡನೇದು, ಯತೀಂದ್ರ ಅವ್ರು ಹೇಳಿದ್ದಾರೆ ಅಂತ ಇವಾಗ ನೀವು ಮಾಧ್ಯಮದಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಾ. ಯಾವತ್ತೂ ಕೂಡ ತಂದೆನ ಬಿಟ್ಕೊಡೋಕ್ಕೆ ಮಗ ಇರೋದೇ ಇಲ್ಲ, ಮಗನ ಬಿಟ್ಕೊಡೋಕ್ಕೆ ತಂದೆನ ಇರೋದೇ ಇಲ್ಲ. ಅಂಥ ಸಂದರ್ಭದಲ್ಲಿ ಯತೀಂದ್ರ ಅವ್ರು ಹೇಳಬೇಕಾಗಿದ್ದೇ ಹೇಳಿದ್ದಾರೆ. ಅದನ್ನು ಅವರೇನೋ ಹೈಕಮಾಂಡ್ ಇವಾಗೇನು ಡಿಸಿಷನ್ ತೊಗೊಂಡಿಲ್ಲ ಯಾವುದೇ ವಿಚಾರಗಳನ್ನೂ ಕೂಡ. ಈಗ ನೀವು ಡಿ ಕೆ ಶಿವಕುಮಾರನ ಮುಖ್ಯಮಂತ್ರಿ ಮಾಡಲ್ಲ ಅಂತ ಆಗಲಿ, ಇಲ್ಲ ಹೈಕಮಾಂಡ್ ಏನಾರ ತೀರ್ಮಾನ ಮಾಡಿ ಇಲ್ಲ ನೀವು ಇವರು ಸಿದ್ದರಾಮಯ್ಯನವ್ರು ಮುಂದೆ ಹೊರಿತಾರೆ ಅಂತಕ್ಕಂಥದ್ದನ್ನ ಮಾತನ್ನು ಎಲ್ಲೂ ಮಾತಾಡಿಲ್ಲ. ಆ ದೃಷ್ಟಿಯಿಂದ ಯಾವುದೇ ಕಾರಣದಿಂದಲೂ ಯತೀಂದ್ರ ಅವ್ರನ್ನ ಮಾತಿಗೆ ಬೆಲೆ ಕೊಡುವಂಥದ್ದು ಈಗ ಹೈಕಮಾಂಡ್ಗೇನು ಅವಶ್ಯಕತೆ ಇಲ್ಲ. ಒಂದು. ಎರಡನೇದು, ಸಂತೋಷ್ ಲಾಡ್ ಪ್ರಸ್ತಾಪ ಮಾಡ್ತಾಯಿದ್ರು ಅವರು. ನಾನು ಏನಿದ್ರು ಹೈಕಮಾಂಡ್ ಮಾತಾಡಿದರೆ ಹೈಕಮಾಂಡ್ ತೀರ್ಮಾನನೇ ನಮ್ಮದು ಅಂತಿಮ ಅಂತಕ್ಕಂಥ ಮಾತನ್ನು ಯತೀಂದ್ರ ಅವರು, ಇವರು ನಮ್ಮ ಸಂತೋಷ್ ಲಾಡ್ ಆರಂಭದಿಂದಲೂ ಇದನ್ನೇ ಕೇಳ್ಕೊಂಡು ಬಂದಿತ್ತು, ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಅಂತಿಮ, ಹೈಕಮಾಂಡ್ ತೀರ್ಮಾನ ಅಂತಿಮ. ಮತ್ತೊಂದು ಘಟನೆಯನ್ನು ನಿಮ್ಗೆ ನೆನಪು ಮಾಡ್ತೀನಿ. ಮೊನ್ನೆ HAL ವಿಮಾನ ನಿಲ್ದಾಣಕ್ಕೆ ಖರ್ಗೆ ಅವರು ಹೋಗುವಾಗ ಡಿಕೆಶಿಯು ಅವರು ಅದೇ ಕಾರಲ್ಲಿ ಹೋದ್ರು, ಗುಪ್ತವಾಗಿ ಸಮಾಲೋಚನೆಯನ್ನ ಮಾಡಿದ್ರು. 2-3 ಬಾರಿ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಆಗಕ್ಕೆ ಹೋದ್ರು, ಸಿಕ್ರೋ ಇಲ್ವೋ ಗೊತ್ತಿಲ್ಲ. ರಾಹುಲ್ ಗಾಂಧಿಯನ್ನ ಭೇಟಿ ಆದ್ರು, ಹೈಕಮಾಂಡ್ ಅಲ್ಲಿ ಚರ್ಚೆಗಳನ್ನ ಮಾಡಿದ್ರು. ಏನೋ ಪ್ರಯೋಜನ ಆಗ್ತಿಲ್ವಲ್ಲ ಸರ್? ಅಕ್ಟೋಬರ್ ಅಲ್ಲಿ ಏನಿಲ್ಲ, ಸೆಪ್ಟೆಂಬರ್ ಅಲ್ಲಿ ಆಗ್ಲಿಲ್ಲ. ಯಾವುದಕ್ಕೂ ಅಭ್ಯಂತರ ಇಲ್ಲ. 100ಕ್ಕೆ 100 ಭಾಗ ಮುಖ್ಯಮಂತ್ರಿ ಆಗೋದಂತ ಸತ್ಯ. ಅದೇ ರೀತಿಯಲ್ಲಿ ನೀವು ಹೇಳಿದ್ರಿ, ಇವಾಗ ಯಾರು ಖರ್ಗೆ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ರು ಅಂತ. ಈಗ ಜೊತೆಲಿ KPCC ರಾಷ್ಟ್ರೀಯ ಅಧ್ಯಕ್ಷ ಅವರಿದ್ದಾರೆ, ರಾಜ್ಯಾಧ್ಯಕ್ಷರಿದ್ದಾರೆ. ಏನೋ ಕಾರ್ಯಕ್ರಮದ ವಿಚಾರಗಳನ್ನಿರ್ಬೋದು, ಮುಂದಿನ ಬೆಳವಣಿಗೆಗಳಿರ್ಬೋದು ಚರ್ಚೆ ಮಾಡಲಿಕ್ಕೆ ಹೋಗಿದ್ದಾರೆ. ಯಾವತ್ತೂ ಕೂಡ ಡಿ ಕೆ ಶಿವಕುಮಾರ್ ಆಗಲಿ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ಯಾವತ್ತೂ ವ್ಯತ್ಯಾಸಗಳು ನಾವು ಕಂಡಿಲ್ಲ. ಒಂದು, ಇವತ್ತು ರಾಜಣ್ಣವರು ಪ್ರಸ್ತಾಪ ಮಾಡಿದ್ರು ಅಂತ ತಮ್ಮ ಟಿವಿನಲ್ಲಿ ಮಾಧ್ಯಮದಲ್ಲಿ ತಿಳಿದಿದೆ. ರಾಜಣ್ಣ ಪ್ರತಿ ಹಂತದಲ್ಲೂ ಕೂಡ ಅವನು ಬೆಳೆದಿರೋ ಬೆಳವಣಿಗೆಯಿಂದ ಕೂಡ, ರಾಜಣ್ಣ ಕ್ಯಾತ್ಸಂದ್ರ ರಾಜಣ್ಣ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ರಾಜಣ್ಣ ತುಮಕೂರು ಜಿಲ್ಲೆ, ನಾನು ಕೂಡ ತುಮಕೂರು ಜಿಲ್ಲೆನಾಗಿರೋದ್ರಿಂದ ಅವನ ವ್ಯತ್ಯಾಸಗಳು ಏನವೆ ಅಂತಂದರೆ, ಯಾರ್ಯಾರು ಅವಕಾಶ ಸಿಕ್ತಾಗ ಮಾತ್ರ ಅವನಿಗೆ ಅಧಿಕಾರ ಬೇಕು, ಇನ್ನೊಬ್ರಿಗೆ ಅಧಿಕಾರ ಸಿಗಂಗಿಲ್ಲ. ಅಲ್ಲ, ರಾಜಣ್ಣ ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ. ಹೇಳ್ಬಿಡ್ತೀನಿ ಅದನ್ನು ಹೇಳ್ಬಿಡ್ತೀನಿ. ರಾಜಣ್ಣನ ಏನೋ ವ್ಯವಸ್ಥೆ ಏನಂತಂದರೆ, ಇವತ್ತು ರಾಜಣ್ಣನ ಮಗನಿಗೆ ಇದೇ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಶಿವಕುಮಾರ್ ಅಪ್ಪ ಮಗನಿಗೆ B ಫಾರಂ ಕೊಡದಲ್ಲೇ ಇದ್ದಿದ್ರೆ ಅವ್ರು MLA ಆಗ್ತಿರ್ಲಿಲ್ಲ. ಅದು ಅರ್ಥ ಮಾಡ್ಕೋಬೇಕು. ರಾಜಣ್ಣ ಇವತ್ತು ಏನಾರ ಕೊಟ್ಟಿರ್ತಕ್ಕಂಥದ್ದು ಇವತ್ತಿನ ಅಧ್ಯಕ್ಷರಾಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ರಾಜಣ್ಣನಿಗೆ ಮತ್ತು ರಾಜಣ್ಣನ ಮಗನಿಗೆ MLC ಮಾಡಿದ್ದಾರೆ, MLA ಮಾಡಲಿಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರು. ಅವ್ರು B ಫಾರಂ ಕೊಡ್ತಿದ್ರೆ ಯಾವ ಪಕ್ಷಕ್ಕೆ ಹೋಗಿ ನಿಂತ್ಕೊತಿದ್ರು, ಅದನ್ನು ಅರ್ಥ ಮಾಡ್ಕೋಬೇಕು. ಡಿ ಕೆ ಶಿವಕುಮಾರ್ ಇವರು ನಮ್ಮ ರಾಜಣ್ಣವರು ಬಾಯಿಗೆ ಬಂದಂಗೆ ಬೇರೆ ಬೇರೆ ಏನೇನೋ ಮಾತಾಡ್ತಾರೆ. ಅವರಿಗೆ ಬುದ್ಧಿಭ್ರಮಣೆ ಆಗದೆ, ಮಂತ್ರಿ ಕಳ್ಕೊಂಡ ನಂತರ ಸ್ವಲ್ಪ ಬುದ್ಧಿಭ್ರಮಣೆ ಆಗಿರೋದ್ರಿಂದ ಅವರು ಏನೇನೋ ಒಂದು ಹಂತಕ್ಕೆ ಹೋಗ್ತಾ ಇದ್ದಾರೆ. ಮೊನ್ನೆ ನಡೆದಂಥ ಒಂದು ಸಭೆ ಮಾಡ್ತಾರೆ, ಇಲ್ಲ ಯಾವುದೇ ಕಾರಣದಿಂದಲೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನಾನು ಅವ್ರ ಕ್ಯಾಬಿನೆಟಲ್ಲಿ ಮಿನಿಸ್ಟರ್ ಆಗಲ್ಲ ಅಂತ ಹೇಳ್ತಾರೆ. ಅಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಖಚಿತ ತಾನೆ ಅವ್ರಿಗೆ. ಈಗ ಡಿ ಕೆ ಶಿವಕುಮಾರ್ ಆದರೆ ಅದೇ ಆಗ್ತಾರೆ, ಅದರಲ್ಲಿ ಏನು ಅನುಮಾನ ಇಲ್ಲ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಂತೂ ಸತ್ಯ. ಅದೇ ರೀತಿಯಲ್ಲಿ ಇದೇ ರಾಜಣ್ಣ ಈ ಏನು ಒಪ್ಪಂದಗಳು ನಡೆದಿಲ್ಲ ಅಂತ ಹೇಳಿದರೆ, ರಾಜಣ್ಣವರು ಯಾವತ್ತು ನವೆಂಬರ್ ಕ್ರಾಂತಿ ಆಗ್ತದೆ ಅಂತಕ್ಕಂಥ ಮಾತನ್ನು ರಾಜಣ್ಣವ್ರು ಹೇಳಿದ್ರು. ನಾನು ನಿಮ್ಮನ್ನು ಮಾತಾಡಿಸ್ತೀನಿ ಸರ್, ಜೊತೆ ಆಪ ವಕ್ತಾರರು ಇದ್ದಾರೆ ಸರ್. ಎಲ್ಲ ಒಂದು ಕಡೆ ನಿನ್ನೆ ಅಹಿಂದದವರು ಒಂದು ಪ್ರೆಸ್ ಮೀಟ್ ಅನ್ನು ಮಾಡ್ತಾರೆ.
ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇನ್ ಕೇಸ್ ಆಫ್ ನೀವು ಸಿದ್ದರಾಮಯ್ಯನನ್ನ ಇಳಿಸಿದ್ರೆ ರಾಜ್ಯ ಸರ್ಕಾರ ಬೀಳೋ ಹಾಗೆ ನಾವು ಮಾಡ್ತೀವಿ ಅಂತ ಹೇಳಿ. ಈ ರಾಜ್ಯದಲ್ಲಿ ಏನಾಗ್ತಿದೆ ಗೊತ್ತಾ, ಸುಮಾರು ಒಂದು 25-30 ಕೋಟಿ ಖರ್ಚು ಮಾಡಿಕೊಂಡು ಇವರು ಅಧಿವೇಶನವನ್ನ ಮಾಡ್ತಾ ಇದ್ರೆ ಏನು ಚರ್ಚೆ ಆಗಬೇಕು ಅದು ಚರ್ಚೆನೇ ಆಗ್ತಾ ಇಲ್ವಲ್ಲ. ಕಾಂಗ್ರೆಸ್ ಅಲ್ಲಿ ಬರೀ ಕುರ್ಚಿ ಕಾದಾಟವೇ 4-5 ತಿಂಗಳಿಂದ ನೋಡ್ಕೊಂಡು ಬರೋದಾಯ್ತು. ರಾಜ್ಯದ ಸಮಸ್ಯೆಗಳನ್ನು ಕೇಳೋರು ಯಾರು ಅಂತ ಹೇಳಿ ನೀವೇನು ಹೇಳ್ತೀರಿ? ಸರ್, ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಾ ಇರೋ ರೀತಿ ನೀತಿಗಳು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಕಲ್ಯಾಣ ಕರ್ನಾಟಕದ ಬಗ್ಗೆ ಅವ್ರಿಗೇನು ಚಿಂತನೆನೇ ಇಲ್ಲ. ಅವ್ರಿಗೆ ಬರೀ ಚಿಂತನೆ ಇರೋದು ಚೇರು, ನಾನ್ CM, ಇವ್ರು DCM, ಅದು ಬಿಟ್ಟರೆ ಬೇರೆ ಯಾವುದೇ ಥರದ ಚರ್ಚೆಗಳಿಲ್ಲ. 30 ಕೋಟಿ ಖರ್ಚು ಮಾಡಿ ಕಲ್ಯಾಣ ಕರ್ನಾಟಕಕ್ಕೆ ಹೋಗ್ಬಿಟ್ಟು ನಾವು ಅಲ್ಲಿ ಚರ್ಚೆ ಮಾಡಬೇಕಾಗಿರೋ ಕೆಲಸಗಳು ಯಾವುದು ಅಂದರೆ, ಅಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಡಿಮೆ ಅಂದರೂ ಒಂದು 30,000 ಜನರಿಗೆ ಕೆಲಸಗಳಿಲ್ಲ ಅಂಥವ್ರು ಕೆಲಸ ಮಾಡಿಕೊಡೋದು, ಅದು ಚರ್ಚೆ ಆಗಬೇಕಾಗಿತ್ತು. ಆದರೆ ಅಲ್ಲಿ ಚರ್ಚೆ ನಡೀತಾ ಇರೋದು ಯಾವುದಂದರೆ DK ಶಿವಕುಮಾರ್ CM ಆಗ್ತಾರೋ ಸಿದ್ದರಾಮಯ್ಯ ಅವ್ರು CM ಆಗ್ತಾರೋ ಅಂತ. ನಾವು 3-4 ತಿಂಗಳಿಂದ ಕೇಳಿ ಬೇಜಾರಾಗಿದ್ದೀವಿ. ಈ ಚರ್ಚೆಗಳೆಲ್ಲ ಇಲ್ಲೇ ನಡೆದಿದೆ. ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಮನೆಗೆ ಹೋಗಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಂಡು ಬಂದಿದ್ದಾರೆ. DK ಶಿವಕುಮಾರ್ ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ಬೆಳಗಾವಿಗೆ ಹೋಗ್ಬಿಟ್ಟು ತಿರ್ಗಾ ಅಲ್ಲೂ ಅದೇ ಚರ್ಚೆಗಳಂದರೆ ಮತ್ತು ಅಧಿವೇಶನಗಳು ಏನಕ್ಕೆ ಮಾಡ್ತೀರಾ ನೀವು? ಮಾಡಲೇಬೇಡಿ. ಕರ್ನಾಟಕ ಜನರಿಗೆ ಏನು ಇದರಿಂದ ಸೌಲಭ್ಯಗಳು ಸಿಗಲ್ಲ ಅಂದರೆ ಆ ಚರ್ಚೆ ಬೆಂಗಳೂರಲ್ಲಿನೇ ಮಾಡ್ಕೊಳ್ಳಿ. ಬೆಂಗಳೂರಲ್ಲಂತೂ ಏನೂ ಉದ್ಧಾರ ಆಗಿಲ್ಲ DK ಶಿವಕುಮಾರ್ ಅವ್ರ ಕಡೆಯಿಂದ. ಇವಾಗ ಅಲ್ಲಿ ಇದು ಕಲ್ಯಾಣ ಕರ್ನಾಟಕಕ್ಕೆ ಹೋಗ್ಬಿಟ್ಟು ಅವ್ರು ಏನು ಉದ್ಧಾರ ಮಾಡೋಕ್ಕೆ ಹೋಗಿದ್ದಾರೆ ಅಂತ ನಮಗಂತೂ ಅರ್ಥ ಆಗ್ತಿಲ್ಲ. ದಯವಿಟ್ಟು ಇದೆಲ್ಲ ಕ್ಲಾರಿಟಿ ಇರಬೇಕು, ಎಲ್ಲಿ ಹೋಗ್ತೀವಿ, ಯಾವ ಥರ ಚರ್ಚೆಗಳಾಗಬೇಕಂತ. ಸಿದ್ದರಾಮಯ್ಯ ಅವ್ರ ಮಗನಿಗೆ ಅವ್ರಿಗೆ ಸ್ವಲ್ಪನೂ ಸೀರಿಯಸ್ನೆಸ್ ಅನ್ನೋದಿಲ್ಲನೋ. ಸಿಗೋದು ಒಂದು 12 ದಿವಸ ಬೆಳಗಾವಿ ಸೆಷನ್ನಲ್ಲಿ, ಅದರಲ್ಲಿನೂ ಇದೇ 3-4 ದಿವಸ ಈ ಥರ ಚರ್ಚೆಗಳು ನೀವು ಮಾಡ್ಕೊಂಡಿದ್ರೆ ಕರ್ನಾಟಕದ ಬಗ್ಗೆ ಯಾವಾಗ ಚರ್ಚೆ ಮಾಡ್ತೀರಾ? ನಿಮ್ಗೇನೋ ಸ್ವಲ್ಪನೂ ಇಂಪಾರ್ಟೆನ್ಸೇ ಕಾಣಿಸ್ತಾ ಇಲ್ಲನೋ. 30 ಕೋಟಿ ಖರ್ಚು ಮಾಡಿಬಿಟ್ಟು ಇವಾಗ ಸಾಮಾನ್ಯ ಜನರು ರೋಡಲ್ಲಿ ಹೋದರೆ ಇವರೆಲ್ಲ ಹೆಲಿಕಾಪ್ಟರ್ಗಳಲ್ಲಿ ಹೋಗ್ತಾವ್ರೆ, ಚಾರಿಟೇಟ್ ಫ್ಲೈಟ್ಗಳು. ಎಲ್ಲಿ? ಕಲ್ಯಾಣ ಕರ್ನಾಟಕಕ್ಕೆ ಹೋಗೋಕ್ಕೆ. ಸಾಮಾನ್ಯ ಜನರು ಮಾತ್ರ ಬಸ್ಸಲ್ಲಿ ಟ್ರೈನಲ್ಲಿ ಹೋಗಬೇಕು. ಇವ್ರು ನಾವು ಹಾಕಿರೋ ದುಡ್ಡಲ್ಲಿ ಮಜಾ ಮಾಡಿಕೊಂಡು ಚಾರಿಟೇಟ್ ಫ್ಲೈಟ್ಗಳು ತೊಗೊಂಡೋಗು ಅಲ್ಲೂ ಅದೇ ಚರ್ಚೆಗಳು ಮಾಡ್ತಾರೆ. ಒಂದು 3-4 ದಿವಸ ಚರ್ಚೆ ಮಾಡಿಬಿಟ್ಟು ಅಲ್ಲಿಂದ ಗೋವಾ ಹತ್ರ ಇದೆ, ಎಲ್ಲ MLAಗಳು ಹೋಗ್ಬಿಟ್ಟು ಗೋವಾದಲ್ಲಿ ಮಜಾ ಮಾಡೋಕ್ಕೆ ಹೋಗಿರಬೇಕು. ಇವರು ಚರ್ಚೆಗಳು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ನಮ್ಗೆ ಸೀರಿಯಸ್ನೆಸ್ಸೇ ಕಾಣಿಸ್ತಾ ಇಲ್ಲ ಸರ್ಕಾರದ ಮೇಲೆ. ನಾನು ನಿಮ್ಮ ಹತ್ರ ಬರ್ತೀನಿ.